ಸರ್ಕಾರದ ಕೆಲ ಯೋಜನೆಗಳು ಇದೊಂದು ರೀತಿ ಬಿಟ್ಟಿ ಭಾಗ್ಯಗಳಿದ್ದ ಹಾಗೆ, ಸರ್ಕಾರಕ್ಕೆ ಇದರಿಂದ ನಷ್ಟ ಜಾಸ್ತಿ, ಜನರನ್ನ ಸೋಂಬೇರಿ ಮಾಡ್ಬಿಡ್ತಾರೆ, ಈ ರೀತಿಯಾದಂಥದ್ದೆಲ್ಲ ಆರೋಪ ಮಾಡಿದಂಥವ್ರು ಕೂಡ ಹೆಚ್ಚೆ. ಆದ್ರೆ ಇದೆಲ್ಲವನ್ನೂ ಮೀರಿ ಸರ್ಕಾರ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವಂತ ಪ್ರಯತ್ನ ಪಟ್ಟಿದೆ. ಅದರ ಜೊತೆಗೆ ಇದರಿಂದಾಗಿ ಆರ್ಥಿಕತೆಗೆ ಹೊಸ ಬೂಸ್ಟ್ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಸರ್ಕಾರದ ವಿಶ್ಲೇಷಣೆಯಾಗಿದೆ. ಅದರಲ್ಲೂ ಈ ಶಕ್ತಿ ಯೋಜನೆಯ ಮುಖೇನವಾಗಿ ಹಲವು ದೇಗುಲಗಳ ಆದಾಯ ದ್ವಿಗುಣ ಆಗಿದೆ ಅನ್ನುವಂಥದ್ದನ್ನ ಅಂಕಿ ಅಂಶಗಳ ಸಮೇತವಾಗಿ ಸರ್ಕಾರ ಜನರ ಮುಂದಿಡ್ತಾ ಇದೆ. ಹಾಗಾದ್ರೆ ಪ್ರಮುಖವಾಗಿ ಈ ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮುಂದಿದ್ದಂತಹ ಸವಾಲುಗಳು ಏನೇನು, ಇದು ಯಾವ ರೀತಿಯಾಗಿ ಯಶಸ್ವಿಯಾಗಿ ಮುಂದುವರಿಸಬೇಕಾದಂತಹ ನಿಟ್ಟಿನಲ್ಲಿ ಸರ್ಕಾರದ ಉದ್ದೇಶಗಳೇನೇನು, ಜೊತೆಗೆ ಬಹಳ ಮಹಿಳೆಯರು ಬಸ್ ಹತ್ತುವಂತ ಕಾರಣದಿಂದಾಗಿ ಕೆಲವರಿಗೆ ಅನಾನುಕೂಲ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಕೆಲವರ ಆರೋಪ ಇದ್ದೇ ಇತ್ತು. ಸರ್ಕಾರ ಅದನ್ನ ಹೇಗೆ ಪರಿಗಣಿಸ್ತಾ ಇದೆ, ಜೊತೆಗೆ ಪ್ರಸ್ತುತವಾದಂತಹ ರಾಜಕೀಯ ವಿದ್ಯಮಾನಗಳು, ಈ ಎಲ್ಲ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಾರಿಗೆ ಸಚಿವರು ಹಾಗೆ ಮುಜರಾಯಿ ಇಲಾಖೆಯ ಸಚಿವರು ಕೂಡ ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸಚಿವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಯಾಕಂದ್ರೆ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಹೇಳಿದ್ರು 150 ಕೋಟಿ ದಾಟಿ ಈಗ 200 ಕೋಟಿ ಕಡೆಗೆ ಹೋಗ್ತಾ ಇದೆ ಉಚಿತವಾಗಿ ಪ್ರಯಾಣಿಸಿದಂತ ಮಹಿಳೆಯರ ಸಂಖ್ಯೆ. ಏನ್ ಹೇಳ್ತಾ ಇದ್ದೀರಾ ಸರ್, ಎಷ್ಟು ಸವಾಲಿತ್ತು ಈ ಯೋಜನೆಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ, ಅದನ್ನ ಹೇಗೆ ನಿಭಾಯಿಸ್ತಾ ಇದೆ ಈಗ ಇಲಾಖೆ? ನಮ್ಮ ಸರ್ಕಾರ ಬಂದಿದ್ದು ಮೇ 20. ಮೇ 25ಕ್ಕೆ ಈ ಸಾರಿಗೆ ಇಲಾಖೆ ನನಗೆ ಕೊಟ್ಟರು. ಜೂನ್ 11ಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಯಿತು. ಅಂದರೆ ಕೇವಲ 15 ದಿವಸದಲ್ಲಿ ನಮ್ಮ ಏನು 5 ಗ್ಯಾರಂಟಿಗಳಲ್ಲಿ ಮೊದಲ ಗ್ಯಾರಂಟಿ ಶಕ್ತಿ ಕಾರ್ಯಕ್ರಮವನ್ನು ಜಾರಿಗೆ ತಂದ್ವಿ. ನಾನು ನಮ್ಮ ಅಧಿಕಾರಿಗಳ ಜೊತೆ ಎಲ್ಲ ಮಾತಾಡಿ ಮಾಡ್ಬೋದು ಅಂತ ಹೇಳಿದ ಮೇಲೆ ಆದಮೇಲೆ ನಾವು ಪ್ರಾರಂಭ ಮಾಡಿದ್ವಿ. ಈಗಾಗಲೇ 163 ಕೋಟಿ ಜನ ಇವತ್ತು ಮಹಿಳೆಯರೇ ಓಡಾಡಿದ್ದಾರೆ. ಅದರಲ್ಲಿ ಪ್ರತಿದಿನ 60 ಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಓಡಾಡ್ತಾ ಇದ್ದಾರೆ. 60 ಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಓಡಾಡ್ತಾ ಇದ್ದಾರೆ. ನಾವು ಅಪ್ರಿಷಿಯೇಟ್ ಮಾಡಿ ಬಹುಶಃ ಇನ್ನೊಂದು 5-6 ತಿಂಗಳು ಒಳಗಾಗಿ ಬಸ್ಗಳ ಸಮಸ್ಯೆ ಬಗೆಹರಿಬಹುದು ಅಂತ 100ಕ್ಕೆ 100 ಭಾಗ ಆಗುತ್ತೆ. 5800 ಬಸ್ಸಲ್ಲಿ ಈಗಾಗಲೇ KSRTCನಲ್ಲಿ 300 ಪ್ರತಿದಿನ 5ರಿಂದ 10 ಬಸ್ಸು ಬರ್ತಾ ಇರುತ್ತೆ. ಆಮೇಲೆ ಇದ್ರ ಕಲ್ಯಾಣ ಕರ್ನಾಟಕದಲ್ಲಿ 600 ಚಿಲ್ಲರೆ ಬಸ್ ಬಂತು, ಇನ್ನೊಂದು 600 ಚಿಲ್ಲರೆ ಬಸ್ ಬರಬೇಕು. ವಾಯುವ್ಯ ಕರ್ನಾಟಕದಲ್ಲೂ ಬಸ್ಸುಗಳು ಕೂಡ ಪ್ರಾರಂಭ ಆಗಿದೆ. BMTCಲಿ ಅಷ್ಟು ಏನು ಸಮಸ್ಯೆ ಇಲ್ಲ, ಆದರೂ 2000 ಬಸ್ ಇಲ್ಲಿ ಬರುತ್ತೆ. ಅಲ್ಲಿ ಈಗಲೂ ಕೂಡ ಹೊಸ ಕಾರ್ಯಕ್ರಮಗಳು ತರ್ತಾ ಇದ್ದೀವಿ. ಈಗ ನೀವು ದೇಶದಲ್ಲಿ ಎಲ್ಲನ ಹೋಗಿ 1 ಕೋಟಿ ಇನ್ಶೂರೆನ್ಸ್ ಎಲ್ಲೂ ಇಲ್ಲ. ಕರೆಕ್ಟ್. ಆಕ್ಸಿಡೆಂಟ್ ಆಗಿ ತೀರೋದಂಥವ್ರಿಗೆ ಇವನ್ ಮಿಲ್ಟ್ರಿನಲ್ಲೂ ಕೂಡ ಅವರು ಆ ಕೆಲಸದಲ್ಲಿದ್ದಾಗ ಮಾತ್ರ ಸತ್ತರೆ 60 ಲಕ್ಷ ಕೊಡ್ತಾರೆ ಅಷ್ಟೇ. ಹೌದು. ನಮ್ಮಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾಗ ಅಥವಾ ಬೇರೆ ಕಡೆ ಆಕ್ಸಿಡೆಂಟ್ ಆದರೂ ಕೂಡ 1 ಕೋಟಿ ರೂಪಾಯಿ ನಾವು ಕೊಡ್ತೀವಿ. NW ಕೊಡ್ತಾ ಇದ್ದೀವಿ, ಕಲ್ಯಾಣ ಕರ್ನಾಟಕ ಕೊಡ್ತಾ ಇದ್ದೀವಿ. NW ಇಲ್ಲ, ಕಲ್ಯಾಣ ಕರ್ನಾಟಕ, KSRTC, BMTC. NW 50 ಕೊಡ್ತಾ ಇದ್ದಾರೆ, 100 ಮಾಡಿ ಅಂತ. ಈವನ್ ನಮ್ಮ ಸ್ಟಾಫು ಅಷ್ಟೇ, ಅವರು ಸರ್ವಿಸಲ್ಲಿದ್ದಾಗ ಸತ್ತೋಗ್ಬಿಟ್ರೆ ಕೇವಲ 3 ಲಕ್ಷ ಕೊಡ್ತಾಯಿದ್ರು, ಈಗ ಅದನ್ನು 10 ಮಾಡಿದ್ದೀವಿ. ಆಮೇಲೆ ಪ್ರಯಾಣಿಕರು ಯಾರಾದರೂ ಸತ್ತೋಗ್ಬಿಟ್ರೆ ಏನೂ ಕೊಡ್ತಿರಲಿಲ್ಲ, ಈಗ ಅವರು ಪ್ರಯಾಣ ಮಾಡೋರಿಗೂ ಕೂಡ 10 ಲಕ್ಷ ಕೊಡ್ತೀವಿ ನಾವು. ಬಹಳಷ್ಟು ಈಗ ಆರ್ಥಿಕತೆ ವಿಚಾರವನ್ನ ಸರ್ಕಾರ ನಿಭಾಯಿಸ್ತಾ ಇರುವಂತ ಕಾರಣಕ್ಕಾಗಿ ಈಗ ಸಾರಿಗೆ ಇಲಾಖೆಗೆ ಇದೊಂದು ಅನುಕೂಲ ಕೂಡ ಆಯ್ತಾ ಇದು ಶಕ್ತಿ ಯೋಜನೆ? ಶಕ್ತಿ ಯೋಜನೆ 25 ಲಕ್ಷ ಪ್ರಯಾಣಿಕರು ಜಾಸ್ತಿ ಆಯ್ತಲ್ಲ. ಹೌದು. ಅದರಲ್ಲಿ ಒಂದು 55% ಮಹಿಳೆಯರೇ ಇರ್ತಾರೆ. ಆ ಪೂರ್ತಿ ಹಣ ಸರ್ಕಾರ ನಮ್ಗೆ ಕೊಟ್ಬಿಟ್ರೆ 4 ಕಾರ್ಪೊರೇಷನ್ ಲಾಭನೇ. ಆಮೇಲೆ BMTCಗೆ ಸಾಕಷ್ಟು ಬಾಡಿಗೆ ಬರುತ್ತೆ. ಹೌದು. ಒಂದಷ್ಟು 10-12 ಕೋಟಿ ಬಾಡಿಗೆ ಬರುತ್ತೆ ಪ್ರತಿ ತಿಂಗಳು ಬರುತ್ತೆ. ಬೇರೆ ಕಾರ್ಪೊರೇಷನ್ಸ್ಗೆ ಹೆಚ್ಚು ಬಾಡಿಗೆ ಬರಲ್ಲ. ಅದಕ್ಕೆ KSRTC ಅವರು ಕಾರ್ಗೋ ಕೂಡ ಪ್ರಾರಂಭ ಮಾಡಿದರು. ಮತ್ತು ಉಳಿದಾಗೆ ಅಲ್ಲಿ ಲೋಕಲಲ್ಲಿ ಬಸ್ ಸ್ಟ್ಯಾಂಡ್ಸು ಅಂಥದ್ದು ಅಂತ ಏನಿರಲ್ಲ, ಅಲ್ಲಿಗೆ ಸರೋಗುತ್ತೆ. ಸರಿ ಹೋಗುತ್ತೆ. ಹೌದು. ಈಗ ಸರ್ಕಾರ ಇದನ್ನು ನಿಭಾಯಿಸ್ತಾ ಇರುವಂಥದ್ದು ಸ್ವಲ್ಪ ಅನುಕೂಲ ಆಗುತ್ತಾ ಸರ್ಕಾರದ ಕಡೆಯಿಂದ? ಏನಾದರೂ ಸರ್ಕಾರ ಯಾವತ್ತೂ ಕೂಡ 4 ಕಾರ್ಪೊರೇಷನ್ಸ್ಗೆ, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ಗೆ ಅಗತ್ಯವಾಗಿ ಬೆಂಬಲ ಕೊಡಲೇಬೇಕು. ಕಾರಣ ಏನು ಅಂದರೆ, ಈಗ ಪ್ರೈವೇಟ್ ಆಪ್ರೇಟರ್ಸು ನಷ್ಟ ಆದರೆ ಓಡಿಸ್ತಾರ? ಓಡಿಸಲ್ಲ. ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನು ನಮ್ಮ ಕರ್ನಾಟಕ ರಾಜ್ಯ ಅಂತಲ್ಲ, ನಮ್ಮ ದೇಶ ಅಂತಲ್ಲ, ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಸಬ್ಸಿಡಿ ಕೊಡಲೇಬೇಕು. ಯಾಕಂದರೆ ನಷ್ಟ ಆದರೂ ಓಡಿಸ್ಬೇಕಲ್ಲ ನಾವು. 40% ಬಸ್ಸು ನಷ್ಟ ಆಗುತ್ತೆ ಅಂತ ಗೊತ್ತಿದ್ದು ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಯಿಂದ ಪಟ್ಟಣಕ್ಕೆ, ಪಟ್ಟಣದಿಂದ ನಗರಕ್ಕೆ, ನಗರದಿಂದ ಬೆಂಗಳೂರಿಗೆ ಜನ ಬರಬೇಕಲ್ಲ, ಅವ್ರ ಕನೆಕ್ಟಿವಿಟಿ ಕೊಡಬೇಕಲ್ಲ. 10 ಜನ ಇದ್ದರೂ ಕೂಡ ನಾವು ಕಳಿಸ್ಬೇಕು, 5 ಜನ ಇದ್ದರೂ ಕೂಡ ಕೊಡಬೇಕು. ಇಲ್ಲಾಂದರೆ ಗ್ರಾಮಾಂತರದಿಂದ ಬರೋಕೆ ಆಗೋದಿಲ್ಲ ಅಲ್ವಾ. ಅದೊಂದು 40% ಬಸ್ಸಸ್ ಆ ರೀತಿ ಇರುತ್ತೆ. ಇನ್ನೊಂದು 35% ಬಸ್ಸಸ್ಸು ನೋ ಪ್ರಾಫಿಟ್ ನೋ ಲಾಸಲ್ಲಿರುತ್ತೆ.
ಇನ್ನೊಂದು ಉಳಿದಿರ್ತಕ್ಕಂಥ ಬಸ್ಸುಗಳು ಪ್ರಾಫಿಟ್ ಬರುತ್ತೆ. ಅದರಿಂದನೇ ಈ ಕಾರ್ಪೊರೇಷನ್ಗಳು ಸ್ವಲ್ಪ ನಡೀತಾ ಇರೋದು. ಮುಜರಾಯಿ ಇಲಾಖೆಗೆ ಬರೋಣ ಸರ್. ಈಗ ಬಹಳಷ್ಟು ದೇವಸ್ಥಾನಗಳ ಆದಾಯ ದ್ವಿಗುಣ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಲೆಕ್ಕಾಚಾರ ಹೇಗೆ ಸಿಗ್ತಾ ಇದೆ? ಇದೊಂದು ಅಂಕಿ ಅಂಶದ ರೂಪದಲ್ಲಿ ಸರ್ಕಾರ ಇದನ್ನ ಹೇಗೆ ನೋಡಿದೆ? ಈಗ ನಮ್ಮಲ್ಲಿ 35,000 ದೇವಸ್ಥಾನಗಳಿದೆ. ಅದರಲ್ಲಿ 205 ದೇವಸ್ಥಾನ ಎ ಗ್ರೇಡ್, ಅಂದರೆ 25 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರತಕ್ಕಂಥದ್ದು ಎ ಗ್ರೇಡ್ ಟೆಂಪಲ್ಸ್ ಅಂತ ಲೆಕ್ಕ ಹಾಕ್ತಾರೆ. 5 ಲಕ್ಷದಿಂದ 25 ಲಕ್ಷ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳು ಬಿ ಗ್ರೇಡ್ ಅಂತ, ಅದು 193 ಇದೆ. ಎ ಗ್ರೇಡ್ 205 ಇದೆ. ಇನ್ನು ಉಳಿದಿರ್ತಕ್ಕಂಥ 34,000 ಚಿಲ್ಲರೆ ಸಿ ಗ್ರೇಡ್ ದೇವಸ್ಥಾನಗಳು, ಅದು 5 ಲಕ್ಷಕ್ಕಿಂತಲೂ ಕಡಿಮೆ. ಬಹುತೇಕ ಗ್ರಾಮಾಂತರ ಪ್ರದೇಶದಲ್ಲೇ ಜಾಸ್ತಿ ಇದೆ. ಇಲ್ಲಿ ಸ್ವಲ್ಪ ಎ ಗ್ರೇಡ್ ದೇವಸ್ಥಾನಗಳಿಗೆ ಹೆಚ್ಚು ಜನ, ಒಂದು 30-40 ದೇವಸ್ಥಾನಗಳಿದೆ, ಅಲ್ಲಿ ಆದಾಯ ಜಾಸ್ತಿ ಆಗಿದೆ. ಅಲ್ಲಿ ಏನು ಎಷ್ಟೇ ಆದಾಯ ಜಾಸ್ತಿ ಆದರೂ ಆ ಹಣ ಆ ದೇವಸ್ಥಾನದ ಅಕೌಂಟ್ಗೆ ಹೋಗುತ್ತೆ. ಎಲ್ಲೂ ಕೂಡ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ₹1 ಕೂಡ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಆದರೂ ಕೆಲವರು ಅಪಪ್ರಚಾರ ಮಾಡ್ತಾರೆ. ದೇವಸ್ಥಾನದ ಹಣವನ್ನು ಮಸೀದಿಗೆ ಕೊಡ್ತಾರೆ, ಚರ್ಚ್ಗೆ ಕೊಡ್ತಾರೆ, ಬೇರೆ ಧರ್ಮದವ್ರು ಕೊಡ್ತಾರೆ ಅಂತೇಳಿ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾರೆ. ವಿಜೇಂದ್ರ ಅವರು ಇದನ್ನು ಈಗ ರಾಜ್ಯದ BJP ಅಧ್ಯಕ್ಷ, ವಿಧಾನಸೌಧದ ಉಂಡಿ ತಂದಿಡಿ ಅಂತ ಹೇಳ್ತಾರೆ. ಈಗ ನಾನು ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟ್ರು 2011ರಲ್ಲಿ. ಆಗ ಇದೇ ಈ ಆ್ಯಕ್ಟಿಗೆ ಅಮೆಂಡ್ಮೆಂಟ್ ತಂದವರು ಯಡಿಯೂರಪ್ಪ ಅವರು. ಆಗ ಏನು ತಿದ್ದುಪಡಿ ಆಗಿದೆ? ಅವಾಗ ಏನು ತಿದ್ದುಪಡಿ ತಂದರು ಅಂದರೆ, ಅವಾಗ ಈ ಎಲ್ಲ ದೇವಸ್ಥಾನದಲ್ಲಿ ಖರ್ಚಾಗಿ ಉಳಿದಿರ್ತಕ್ಕಂಥದ್ರಲ್ಲಿ 5% ಅಂದರೆ ಅದು ಧಾರ್ಮಿಕ ಪರಿಷತ್ ಏನು ಹಣ ಬರ್ತಾನೆ ಇರಲ್ಲ, ಭಾಳ ಕಡಿಮೆ ಬರ್ತಿತ್ತು. ಅವರೇನು ಧಾರ್ಮಿಕ ಪರಿಷತ್ಗೂ ಕೂಡ ಒಂದಷ್ಟು ಜವಾಬ್ದಾರಿಗಳು ಕೊಟ್ಟಿದ್ದರು. ಆ ಜವಾಬ್ದಾರಿಗಳು ನಿಭಾಯಿಸಬೇಕಾದ್ರೆ ಹಣ ಬೇಕಲ್ಲ, ಬರ್ತಿರಲ್ಲ. ಆವಾಗ ಯಡಿಯೂರಪ್ಪನವರು VS ಆಚಾರ್ ಮಂತ್ರಿಗಳಾಗಿದ್ದರು. ಅವರು ಒಂದು ತಿದ್ದುಪಡಿ ತಂದರು. ಅವರೇನು ತಂದರು ಅಂದರೆ 5ರಿಂದ 10 ಲಕ್ಷ ಇರ್ತಕ್ಕಂಥ ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ 5% ಖರ್ಚಾಗಿ ಉಳಿದಿರ್ತಕ್ಕಂಥ, ಆಮೇಲೆ 10 ಲಕ್ಷಕ್ಕಿಂತ ಮೇಲೆ ಇರ್ತಕ್ಕಂಥದ್ದಕ್ಕೆ 10% ಅದು ಮಾಡಿದವರೇ ಯಡಿಯೂರಪ್ಪನವರು. ಇವತ್ತೇ ಅಲ್ಲ, 2001ರಿಂದಲೂ ಕೂಡ ಮುಜರಾಯಿ ಹಣ 1 ಪೈಸೆ ಕೂಡ ಎಲ್ಲೂ ಕೂಡ ಹೋಗಲ್ಲ. ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಕೊಡೋಕ್ಕೂ ಕೂಡ ನಮ್ಗೆ ಅಧಿಕಾರ ಇಲ್ಲ. ಅದರ ಧಾರ್ಮಿಕ ಪರಿಷತ್ತಿಗೆ ಬರುತ್ತಲ್ಲ ಹಣ, ಆ ಹಣವನ್ನು ಧಾರ್ಮಿಕ ಪರಿಷತ್ತು ಸಿ ದರ್ಜೆಯ ದೇವಸ್ಥಾನಗಳು ಅಥವಾ ಬೇರೆ ದೇವಸ್ಥಾನಗಳು ಅಥವಾ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 10 ಪಾಯಿಂಟ್ಸ್ ಇದೆ, ಪ್ರೋಗ್ರಾಮ್ಸ್ ಇದೆ. ಆ 10ಕ್ಕೆ ಖರ್ಚು ಮಾಡ್ಬೋದು. ಅದು ಎಷ್ಟು ಬರ್ತಿತ್ತು ಗೊತ್ತಾ? ಬರೀ 8 ಕೋಟಿ ಬರ್ತಿತ್ತು ವಾರ್ಷಿಕ. 8 ಕೋಟಿ ಬರ್ತಿತ್ತು ಧಾರ್ಮಿಕ ಪರಿಷತ್ಗೆ. ಆ 8 ಕೋಟಿನಲ್ಲಿ ಏನು ಮಾಡ್ತಾರೆ ಅವರು ಅಲ್ವಾ? ಏನೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಒಂದು ತಿದ್ದುಪಡಿ ತಂದು 10 ಲಕ್ಷದವರೆಗೂ ಏನೂ ಇಲ್ಲ, ಯಾವ ದೇವಸ್ಥಾನದಲ್ಲೂ ಧಾರ್ಮಿಕ ಪರಿಷತ್ತಿಗೆ 1 ಪೈಸಾನು ತಗೊಳ್ಳೋ ಹಾಗಿಲ್ಲ. 10 ಲಕ್ಷದಿಂದ 1 ಕೋಟಿವರೆಗೂ 5%, 1 ಕೋಟಿ ಮೇಲೆ 10% ಅಂತ ಮಾಡಿದೆ. ಇದು ಮಾಡಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಒಂದು 50ರಿಂದ 55 ಕೋಟಿ ಧಾರ್ಮಿಕ ಪರಿಷತ್ ಬರುತ್ತೆ. ಇನ್ನೇನು ಎಷ್ಟೋ ಸಾವಿರಾರು ಕೋಟಿ ಅಲ್ಲ. ಈಗ ಈ ವಿರೋಧ ಮಾಡಿದಂಥವ್ರು BJP ಅವರು ಮಾತ್ರನಾ, ಅಥವಾ ಇದು ಸಪೋರ್ಟ್ ಮಾಡಿದಂಥವ್ರು ದೊಡ್ಡ ಸಂಖ್ಯೆಯಲ್ಲಿ ಇರಬಹುದು ಬಹುಶಃ? ಆಮೇಲೆ ಎ ಗ್ರೇಡ್ ದೇಗುಲಗಳು ಏನಾದ್ರು ನಿಮ್ಮ ಬಳಿ ಬಂದು ಅಥವಾ ನಿಮಗೆ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಮ್ಗೆ ಏನಾದ್ರು ಸುದ್ದಿ ತಲುಪಿಸಿದ್ದುಂಟ, ಅಥವಾ ವಿರೋಧ ಮಾಡಿದವ್ರು BJP ಅವ್ರು ಮಾತ್ರನಾ? 40,000 ಅರ್ಚಕರಿಗೆ ಈ 35,000 ಈ ದೇವಸ್ಥಾನಗಳಿದೆಯಲ್ಲ, ರಾಜ್ಯ ಸರ್ಕಾರದಿಂದ ಎಷ್ಟು ಕೊಡ್ತಾರೆ ಗೊತ್ತಾ? ವರ್ಷಕ್ಕೆ 60,000 ಕೊಡ್ತಾರೆ ತಸ್ತಿಕ್ಕಣ ಅಂತ. ವರ್ಷಕ್ಕೆ 60,000? ವರ್ಷಕ್ಕೆ 60,000, ತಿಂಗಳಿಗೆ ₹5,000 ಕೊಡ್ತಾರೆ. ಆ 5,000ದಲ್ಲಿ ಕರೆಂಟ್ ಬಿಲ್ ಕಟ್ಟಬೇಕು, ನೀರಿನ ಬಿಲ್ ಕಟ್ಟಬೇಕು, ಕಡ್ಡಿ, ಕರ್ಪೂರ, ಎಣ್ಣೆ, ಆಮೇಲೆ ತೆಂಗಿನಕಾಯಿ, ಪೂಜೆ ವಿಶೇಷ ಸಂದರ್ಭದಲ್ಲಿ ತೆಂಗಿನಕಾಯಿ ಬಾಳೆಹಣ್ಣೆ ಎಲ್ಲ ಇಡಬೇಕಲ್ಲ. 5,000ದಲ್ಲಿ ಏನು ಮಾಡೋಕ್ಕಾಗುತ್ತೆ ಅವರು ಅಲ್ವಾ? ಅದೊಂದು. ಆಮೇಲೆ ತಸ್ತಿಕ್ದು ಒಂದು ಬ್ಯಾಕ್ಗ್ರೌಂಡ್ ಹೇಳ್ತೀನಿ ನಿಮಗೆ. ಹಿಂದೆ 2012ವರೆಗೂ ಕೂಡ ಕೇವಲ 6,000 ಇತ್ತು ತಸ್ತಿಕ್ಕು. ಅಂದರೆ ಒಂದು ತಿಂಗಳಿಗೆ ₹500 ಕೊಟ್ಟು ವಾರ್ಷಿಕ 6,000 ಆಯ್ತು. ಓಕೆ. ಅದನ್ನು ಆಚಾರ ಅವರು 12,000 ಮಾಡಿದ್ರು BJP ಸರ್ಕಾರದಲ್ಲಿ. ಆಮೇಲೆ ಸಿದ್ದರಾಮಯ್ಯವರು 2013ರಲ್ಲಿ 12,000ದಿಂದ 24,000 ಮಾಡಿದ್ರು. 2015ರಲ್ಲಿ ಸಿದ್ದರಾಮಯ್ಯವರು 24,000ದಿಂದ 36,000 ಮಾಡಿದ್ರು. 2017ರಲ್ಲಿ ಸಿದ್ದರಾಮಯ್ಯನವರು 36,000ದಿಂದ 48,000 ಮಾಡಿದ್ರು. ಆಮೇಲೆ ಮೊನ್ನೆ ಸರ್ಕಾರದಲ್ಲಿ 2022ರಲ್ಲಿ 48,000ದಿಂದ 60,000 ಮಾಡಿದ್ರು. ಅಂದರೆ ಸಿದ್ದರಾಮಯ್ಯನವರು 12,000ದಿಂದ 48,000ವರೆಗೂ 5 ವರ್ಷದಲ್ಲಿ 36,000 ಜಾಸ್ತಿ ಮಾಡಿದ್ದೇ ಅವರು ಸಿದ್ದರಾಮಯ್ಯ. ಈ ತಸ್ತಿಕ್ ಕಣ ಆಮೇಲೆ ಅವ್ರದ್ದು
ಯಾವ ಒಂದು ಕಂಡೀಷನಲ್ಲಿದ್ದಾರೆ ಅಂದರೆ ಅವರು 3 ಸಂಘ ಇದೆ ಅವ್ರದ್ದು ಅರ್ಚಕರದು. ಇಬ್ಬರು ಭಾಳ ಆ್ಯಕ್ಟಿವ್ ಆಗಿರ್ತಾರೆ, ಒಂದು ಅಷ್ಟೇನು ಆ್ಯಕ್ಟಿವ್ ಆಗಿರೋದಿಲ್ಲ. ಅವರು ನಾನು ಯಾರೋ ಮುಜರಾಯಿ ಮಂತ್ರಿಗಳ ಹತ್ರ ಆಗ್ತಾರೆ, ಅವ್ರ ಹತ್ರ ಎಲ್ಲ ಹೋಗಿ ಅವ್ರ ಡಿಮ್ಯಾಂಡ್ಗಳು ಹೇಳ್ತಾನೆ ಇದ್ರು. ಭಾಳ ದಶಕಗಳಿಂದ 10 ವರ್ಷ 20 ವರ್ಷದಿಂದ ಹೋಗಿ ತಸ್ತಿ ಕಣ ಜಾಸ್ತಿ ಮಾಡಿ ನಮ್ಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾಯಿದ್ರು. ಆಮೇಲೆ ನಾನು ಇಲ್ಲೆಲ್ಲ ಬಂದಾಗ ಅವ್ರದ್ದೊಂದು ಸಭೆ ಮಾಡಿದೆ, ಒಂದು ಸಮ್ಮೇಳನನೂ ಮಾಡಿದ್ರು ಅವರು. ಅಲ್ಲಿ 2-3 ಅಸೋಸಿಯೇಷನ್ ಅವರು ತಸ್ತಿ ಕಣ ಜಾಸ್ತಿ ಮಾಡಿ ನಿವೃತ್ತಿ ಆದ ಏಜ್ ಆಗಿಬಿಡುತ್ತಲ್ಲ ಅಂಥವ್ರಿಗೆ ಏನಾದರೂ ಪೆನ್ಷನ್ ಕೊಡಿ ಅಂತ ಕೇಳಿದ್ರು. ಆಮೇಲೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ನಮ್ಗೆ ಕೊಡೋದು 5,000 ತಿಂಗಳಿಗೆ, ಪೂಜೆ ಖರ್ಚು ಎಲ್ಲ ಆಗಿ ನಮಗೇನು ಉಳಿಯುತ್ತೆ, ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ ಅಂದರು. ಆಮೇಲೆ ಹೌಸಿಂಗು ನಮ್ಮ ಮನೆಗಳು ಕಟ್ಕೊಡೋದಕ್ಕೆ ಏನೋ ಸಹಾಯ ಮಾಡಿ ಅಂತ ಕೇಳಿದರು. ಆಮೇಲೆ ಅದಾದಮೇಲೆ ಸಿ ದರ್ಜೆ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಹೊಡೆದು ಇದಾಗಿರುತ್ತೆ, ಚೆನ್ನಾಗಿರೋ ಬಿ ಗ್ರೇಡು ಸಿ ಗ್ರೇಡ್ ದೇವಸ್ಥಾನಗಳಿಗೆ ಎಲ್ಲರೂ ಬರ್ತಾರೆ, ದೊಡ್ಡವ್ರು ಬರ್ತಾರೆ, ಹಣ ಬರುತ್ತೆ, ಎಲ್ಲ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಸಹಾಯ ಮಾಡಬೇಕು ಅಂತ ಅವರೆಲ್ಲ ಕೂಡ ಕೇಳಿಕೊಂಡ್ರು. ಆಗ ನನ್ನ ತಲೆಗೆ ಹೊಳೆದಿದ್ದು, ಈಗ ಏನು ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಸ್ವಲ್ಪ ಜಾಸ್ತಿ ದುಡ್ಡು ಮಾಡಿಕೊಂಡ್ರೆ ಏನಾಗುತ್ತೆ, ಇದೆಲ್ಲ ಸಹಾಯ ಮಾಡ್ಬೋದು ಅಂತ ಮಾಡಿದ್ವಿ. ಈ ತಿದ್ದುಪಡಿಯಿಂದ ಬರೋದು ಎಷ್ಟು ಗೊತ್ತಾ, ಮ್ಯಾಕ್ಸಿಮಮ್ ಅಂದರೆ 50ರಿಂದ 55 ಕೋಟಿ ಬರುತ್ತೆ ಸರ್. ಇದನ್ನ ಈಗ ಈ BJP ಬಹಳಷ್ಟು ಸಂದರ್ಭದಲ್ಲಿ, ಈಗ ಮೊನ್ನೆನೂ ನೀವು ಹೇಳಿದಾಗೆ ವಿಧಾನಸೌಧದ ಮುಂದೆ ಹುಂಡಿ ಇಟ್ಬಿಡಿ, ಇವ್ರಿಗೆ ಈ ಒಂದು ಹಿಂದೂ ವಿರೋಧಿ ಅಂತೇಳಿ ಬಿಂಬಿಸುವಂಥ ಪ್ರಯತ್ನವನ್ನು ಭಾಳ ಎಫೆಕ್ಟಿವ್ ಆಗಿ ಮಾಡುತ್ತೆ. ಹಿಂದೆನೂ ನಮ್ಗೆ ಗೊತ್ತು, ಭಾಳ ಅರ್ಚಕರು ಬಂದು ಸಿದ್ದರಾಮಯ್ಯನವರಿಗೆ ಅವ್ರಿಗೊಂದು ಕಂಗ್ರ್ಯಾಚುಲೇಟ್ ಮಾಡಿ ನಮ್ಮ ಸಂಬಳ ಜಾಸ್ತಿ ಮಾಡಿದ್ರಿ ಅಂತೇಳಿ. ಬಟ್ ನಾವು ಈ ದೇವಸ್ಥಾನಗಳ ಪರವಾಗಿ ಇಷ್ಟು ಕೆಲಸ ಮಾಡಿದ್ದೀವಿ ಅಂತ ಜನರು ಮುಂದೆ ಇಡುವಂಥ ನಿಟ್ಟಿನಲ್ಲಿ, ಎಫೆಕ್ಟಿವ್ ಆಗಿ ಅದನ್ನು ಇಡುವಂಥ ನಿಟ್ಟಿನಲ್ಲಿ ಫೇಲ್ಯೂರ್ ಆಯ್ತಾ ಹಿಂದೆ? ಈಗ ನೀವು ಮೊನ್ನೆ ಭಾಳ ಕ್ವಿಕ್ಕಾಗಿ ರಿಯಾಕ್ಟ್ ಮಾಡಿದ್ರಿ. ಅಂಥ ಪ್ರತಿಕ್ರಿಯೆಗಳು ಹಿಂದೆ ಬರದೇ ಇರೋದು ಒಂದು ನರೇಟಿವ್ ಫಿಕ್ಸ್ ಮಾಡೋದಕ್ಕೆ ಅವಕಾಶ ಆಯ್ತಾ? ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ರೀತಿ BJP ಅವರು ಅಪಪ್ರಚಾರ ಮಾಡ್ತಾರೆ, ಏನು ಸರ್ಕಾರ ಎಲ್ಲ ದೇವಸ್ಥಾನಗಳನ್ನು ಮುಸ್ಲಿಮ್ಸ್ ಕೊಡ್ತಾರೆ, ಕ್ರಿಶ್ಚಿಯನ್ಸ್ ಕೊಡ್ತಾರೆ ಅಂತ. ಅದೇ BJP ಅಧಿಕಾರದಲ್ಲಿದ್ದಾಗ ಇವ್ರು ಯಾರೂ ಆ್ಯಕ್ಟಿವ್ ಆಗಿರಲ್ಲ. ನಮ್ಮ ಸರ್ಕಾರ ಬಂದಾಗ ಮಾತ್ರ ಇವ್ರು ಆ್ಯಕ್ಟಿವ್ ಆಗ್ತಾರೆ. ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ, ಅವರು ಅಪಪ್ರಚಾರ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ರಾಜಕಾರಣಿಗಳು ಅವ್ರ ಸರ್ಕಾರ ಇದ್ದಾಗ ಬಾಯಿ ಮುಚ್ಕೊಂಡಿರ್ತಾರೆ ವಿರೋಧ ಪಕ್ಷದವರು, ನಮ್ಮ ಸರ್ಕಾರ ಬಂದ ತಕ್ಷಣ ಇದೆಲ್ಲ ಹೇಳ್ತಾರೆ. ಆಮೇಲೆ ಆ ರೀತಿ ಈಗಿರ್ತಕ್ಕಂಥ ಕಾನೂನಲ್ಲಿ ಈ ದೇವಸ್ಥಾನಗಳಲ್ಲಿ ಹಣ ಎಲ್ಲನ್ನ ಬೇರೆ ಕಡೆ ಹೋಗೋದಕ್ಕೆ ಅವಕಾಶನೇ ಇಲ್ಲ. ಆ ಥರ ಹೋಗಿದ್ರೆ ಅವರದೇ 9 ವರ್ಷ ಆಳ್ವಿಕೆ ಮಾಡಿದ್ರಲ್ಲ, ಎಲ್ಲ ತೋರಿಸ್ಬೇಕಾಗಿತ್ತಲ್ಲ, ತೋರಿಸ್ಲಿಲ್ಲ. ಆಮೇಲೆ ಇದು ಹೇಳಿ ಮುಗಿಸ್ಬಿಡ್ತೀನಿ. ಆಮೇಲೆ ಅರ್ಚಕರಿಗೆ ಮ್ಯಾಕ್ಸಿಮಮ್ ಬರೋದ್ರಿಂದ ಒಂದು 50ರಿಂದ 55 ಕೋಟಿ ಬರ್ಬೋದು. ಆ ಹಣದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ 25 ಕೋಟಿ ಒಂದು ಸಿ ಗ್ರೇಡ್ ದೇವಸ್ಥಾನಗಳಿಗೆ, 2.5 ಲಕ್ಷ ಒಂದು ದೇವಸ್ಥಾನಕ್ಕೆ, ಅಂದರೆ 25 ಕೋಟಿ 1000 ದೇವಸ್ಥಾನ ಮಾಡ್ಬೋದು, ಸಹಾಯ ಮಾಡ್ಬೋದು ಇರ್ತಕ್ಕಂಥ ದೇವಸ್ಥಾನಗಳಿಗೆ ಅದನ್ನು ಈ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ 25 ಕೋಟಿ ಆಯಿತು. ಆಮೇಲೆ ಅವರು ಅರ್ಚಕರ ಸತ್ರ ಎಷ್ಟು ಕೊಡೋರು ಗೊತ್ತಾ, 35,000 ಕೊಡೋರು, ದಫನ್ಗೂ ಆಗ್ತಿರಲಿಲ್ಲ. ಆಮೇಲೆ ನಾನೀಗ ಆ ಧಾರ್ಮಿಕ ಪರಿಷತ್ ಅಧ್ಯಕ್ಷ ಆದಮೇಲೆ ಅವರಿಗೆ 2 ಲಕ್ಷ ರೂಪಾಯಿ ಮಾಡಿ, ಆಮೇಲೆ ಈಗ ಆ 2 ಲಕ್ಷದ ಬದಲು ಇನ್ಶೂರೆನ್ಸ್ ಮಾಡಿಸೋಣ ಅಂತ, 5 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸೋಣ ಅಂತ. ಆ 5 ಲಕ್ಷ ಇನ್ಶೂರೆನ್ಸ್ ಮಾಡಬೇಕಾದ್ರೆ 7-8 ಕೋಟಿ ಪ್ರೀಮಿಯಂ ಬೇಕು, 7-8 ಕೋಟಿ ಪ್ರೀಮಿಯಂ ಬೇಕು. ಆ ಪ್ರೀಮಿಯಮ್ಗೆ 7-8 ಕೋಟಿ ಆಗುತ್ತೆ. ಆಮೇಲೆ ಅರ್ಚಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ 1 ಪೈಸಾ ಇದುವರೆಗೂ ಯಾರೂ ಕೊಟ್ಟಿರಲಿಲ್ಲ. ಈಗ ನಾವು ಪ್ರಾರಂಭ ಮಾಡಿದ್ದೀವಿ. PUC ಮಕ್ಕಳಿಗೆ 5,000, ಡಿಪ್ಲೊಮಾದವ್ರಿಗೆ 5,000, ಡಿಗ್ರಿ ಓದ್ತಿರೋರು 7,000, ಆಮೇಲೆ PG ಮಾಡ್ತಿರ್ತಕ್ಕಂಥವ್ರಿಗೆ 15,000, ಮತ್ತು ಆಯುರ್ವೇದಿಕ್ಕು ಮತ್ತು ಇಂಜಿನಿಯರಿಂಗು ಡೆಂಟಲ್ ಓದೋರಿಗೆ 25,000, ಮೆಡಿಕಲ್ ಓದೋರಿಗೆ 50,000 ಪ್ರತಿ ವರ್ಷ ಮಾಡಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ 5-6 ಕೋಟಿ ಇಟ್ಕೊಂಡಿದ್ದೀವಿ, 5-6 ಕೋಟಿ. ಆಮೇಲೆ ಹೌಸಿಂಗು 15 ಕೋಟಿ ಇಟ್ಕೊಂಡಿದ್ದೀವಿ. ಈಗ ಮದ್ರಸಾಗಳಿಗೆ 10,000 ಕೋಟಿ ಕೊಟ್ಬಿಡ್ತೀನಿ ಅಂತ ಅಂದರು CM. ಮೊನ್ನೆ 2,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಅಂದಿದ್ದಾರೆ. ದೇವಸ್ಥಾನಗಳಿಗೆ ನೋಡಿ ಈ ರೀತಿಯಾಗಿ ಉಳಿದಂಥ ದೇವಸ್ಥಾನಗಳಿಂದ ಹಣ ಕಲೆಕ್ಟ್ ಮಾಡಿ ಕೊಡ್ತಾರೆ ಅನ್ನೋವಂಥದ್ದು ಒಂದು ವಾದ ಅವ್ರು ಇಡುವಂಥ ಜನರ ಮುಂದೆ. ಈಗ ಬಾಯಿ ಬಡಕರು ಸುಮ್ಮನೆ ಹೇಳ್ತಾರೆ. ಈಗ ಯಾವ್ರಿಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕಾದ್ರೂ ಕೂಡ ಲೆಕ್ಕ ಇರುತ್ತಲ್ಲ, ಎಲ್ಲ ಮದ್ರಸಾಗಳು ಕೊಟ್ಟಿದ್ರೆ ತೋರಿಸ್ಲಿ, ಅಥವಾ ಇನ್ಯಾವುದನ್ನು ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರು ತೋರಿಸ್ಲಿ. ಆಮೇಲೆ ಈವನ್ ಮಸೀದಿಗಳಲ್ಲೂ ಕೂಡ ಏನು ಹಣ ಕಲೆಕ್ಟ್ ಆಗುತ್ತೆ 7% ಅವ್ರದ್ದು ಇದೆಯಲ್ಲ, ವಕ್ಫ್ ಬೋರ್ಡ್ ಇದೆಯಲ್ಲ, ವಕ್ಫ್ ಬೋರ್ಡ್ ಕೊಡಬೇಕು ಅವರು.
7% ಕೊಡಬೇಕು. ಮಸೀದಿಗಳೆಲ್ಲ ಕಂಡಕ್ಟ್ ಆಗುತ್ತಲ್ಲ, 7% ಅವ್ರು ಕೊಡಬೇಕು, ವಕ್ಫ್ ಬೋರ್ಡ್ಗೆ ಕೊಡಬೇಕು. ಆ ವಕ್ಫ್ ಬೋರ್ಡು ಮಸೀದಿಗಳನ್ನೆಲ್ಲ ಕೂಡ ಕಂಟ್ರೋಲ್ ಮಾಡುತ್ತೆ. ಈಗ ರಾಮ ಜನ್ಮಭೂಮಿಯಲ್ಲಿ ದೇಗುಲದ ಉದ್ಘಾಟನೆ ಸಂದರ್ಭದಲ್ಲೂ ನೋಡಿದ್ವಿ, ಅದು ಬಿಜೆಪಿಯ ಕಾರ್ಯಕ್ರಮನೇ ಆಗಿ ಹೋಗ್ಬಿಟ್ಟಿದೆ ಅನ್ನುವಂಥ ಕಾರಣಕ್ಕಾಗಿ ನಿಮ್ಮ AICC ಮುಖ್ಯವಾಗಿ ಯಾರು ಅಟೆಂಡ್ ಆಗಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದರು. ಬಟ್ ಬಹುಶಃ ಮೊದಲ ಬಾರಿಗೆ ನೀವು ಮೊದಲ ವ್ಯಕ್ತಿ ಅಂತ ಕಾಣಿಸುತ್ತೆ, ಅದು ನಮ್ಮ ಸರ್ಕಾರದಲ್ಲಿ ನೀವು ಎಲ್ಲ ದೇಗುಲಗಳಲ್ಲೂ ಕೂಡ ಅವತ್ತು ಅಭಿಷೇಕ ಆಗಬೇಕು ಅನ್ನುವಂಥ ಒಂದು ವಿಶೇಷ ಪೂಜೆ ಆಗಬೇಕು ಅನ್ನುವಂಥ ಕ್ವಿಕ್ ಡಿಸಿಷನ್ ಅನ್ನ ತೆಗೆದುಕೊಂಡ್ರಿ. ಅದು ನಿಮ್ಮ ಇಂಡಿವಿಜುವಲ್ ಡಿಸಿಷನ್ ಆಗಿತ್ತಾ ಅಥವಾ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಆಗಿದೆ? ಯಾಕಂದ್ರೆ ಮುಖ್ಯಮಂತ್ರಿಗಳಿಗಿಂತ ಕ್ವಿಕ್ ಆಗಿ ನೀವು ಆ ನಿರ್ಧಾರಕ್ಕೆ ಬಂದ್ರಿ. ಅದು ನಾನೇ ತೀರ್ಮಾನ ತಗೊಂಡೆ. ನಾನು ತೀರ್ಮಾನ ತಗೊಂಡ್ರು ಕೂಡ ಅದನ್ನು ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಅದಕ್ಕೆ ಮಾಡಿದ್ದು ಒಳ್ಳೇದೇ ಅಂತಾನೆ ಹೇಳಿದ್ರು. ಮುಖ್ಯವಾಗಿ ಎಲ್ಲರೂ ಕೂಡ ಒಳ್ಳೇದೇ ಅಂತ. ಯಾವ ಕಾರಣಕ್ಕಾಗಿ ಅಂತ ನಿರ್ಧಾರ ಕ್ವಿಕ್? ಆಮೇಲೆ ಇನ್ನೊಂದೇನೆಂದರೆ BJP-ಅವರು ಶ್ರೀರಾಮನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. 2080ರಿಂದ ಈಚೆಗೆ BJP-ಅವರು ಶ್ರೀರಾಮ ಶ್ರೀರಾಮ ಅಂತ ಹೇಳ್ತಾರೆ. ದೇವಸ್ಥಾನ ಕಟ್ತೀವಿ ಅಂತೇಳಿ ಇದು ಯಾವುದು ಇಟ್ಟಿಗೆ ಕಲೆಕ್ಟ್ ಮಾಡಿದ್ರು, ದುಡ್ಡು ಕಲೆಕ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆಮೇಲೆ ಅದಕ್ಕಿಂತಲೂ ಒಂದು ಭಾಳ ಮುಖ್ಯವಾದ ವಿಚಾರ, ಭಾಳ ಜನಕ್ಕೆ ಇದನ್ನು ಮರ್ತು ಬಿಟ್ಟಿದ್ದಾರೆ. ಆ್ಯಕ್ಚುಲಾಗಿ ಅಯೋಧ್ಯೆಯಲ್ಲಿರ್ತಕ್ಕಂಥ ಆ ದೇವಸ್ಥಾನದ ಬಾಗಿಲನ್ನು ತೆಗೆಸಿದ್ದು ರಾಜೀವ್ ಗಾಂಧಿಯವರು. ಆ ಥರ ರಾಜೀವ್ ಗಾಂಧಿಯವ್ರನ್ನ ಇವತ್ತು ಯಾರೂ ಕೂಡ ನೆನೆಸ್ಕೊಳ್ಳೋದೇ ಇಲ್ಲ. ಮತ್ತು ಶ್ರೀರಾಮ ನಮ್ಮ ದೇಶದಲ್ಲಿ ಒಂದು 7,500 ವರ್ಷಕ್ಕೆ ಮುಂಚೆ ಹುಟ್ಟಿರೋದು ಅಂತ ಹೇಳ್ತಾರೆ. ಈಗ ಇಷ್ಟು ವರ್ಷದಲ್ಲಿ ಶ್ರೀರಾಮ ಒಬ್ಬ ಆದರ್ಶ ಪುರುಷ ಅಂಥೇಳಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಹಳ್ಳಿಗಳಲ್ಲಿ ದೇವಸ್ಥಾನಗಳು ಕಟ್ಟಿಲ್ವಾ? ಶ್ರೀರಾಮನೇನು ಹೊಸದಾಗೇನು ಪೂಜೆ ಮಾಡ್ತಾ ಇದ್ದೀವಾ? ಏನೂ ಇಲ್ಲ. ಈಗ ಮುಖ್ಯಮಂತ್ರಿಗಳ ಬಾಯಲ್ಲೂ ಕೂಡ ನಾವು ಜೈ ಶ್ರೀರಾಮ್ ಬರ್ಸ್ಬಿಟ್ವಿ, ನೋಡಿ ಕಾಲ ಹೇಗೆ ನಾವು ಬದಲಾಯಿಸ್ಬಿಟ್ವಿ ಅನ್ನುವಂಥದ್ದು. ಈಗ ಆ ಹೇಳೋ ಅಂಥವ್ರಿಗೆ ಬೇಜವಾಬ್ದಾರಿ ವ್ಯಕ್ತಿಗಳು ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಉಂಡಿ ಅಲ್ವಾ ಅವ್ರ ಹೆಸರು? ಶ್ರೀರಾಮನ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು? ಸಿದ್ದರಾಮಯ್ಯವರು ಎಷ್ಟು ವರ್ಷ ಆಯ್ತು ಕಟ್ಟಿಸಿ? ಇನ್ನು ಇವತ್ತು ಕಟ್ಟಿದ್ರ? ಮೊದಲೇ ಕಟ್ಟಿದ್ರು. ಅವ್ರೂರಲ್ಲೇನು ಇವತ್ತೇ ದೇವಸ್ಥಾನ ಇದೆಯಾ? ಅವ್ರ ತಂದೆ ತಾತ ಅವರೆಲ್ಲ ಕೂಡ ಅದೇ ದೇವಸ್ಥಾನದಲ್ಲೇ ಪೂಜೆ ಮಾಡಿರ್ತಾರೆ. ಹೌದು. ಅದಕ್ಕೆ ತಕ್ಕ ಹಾಗೆ ಮೊನ್ನೆ ಈ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ವಿಚಾರ, ಈ ಲೋಕಸಭಾ ಚುನಾವಣೆ ಹೊಸದಲ್ಲಿ ಅಂದ್ರೆ ಆರೋಪದ ವಿಚಾರವಾಗಿ ಇದೆಲ್ಲ ಒಂದು ಹೊಸ ನರೇಟಿವ್ ಕ್ರಿಯೇಟ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ. ಇದೇನಾದ್ರು ಎಫೆಕ್ಟ್ ಆಗುತ್ತಾ ಸರ್? ಈಗ ಯಾರೋ ಒಬ್ಬ ಕೂಗ್ದ ಅಂತ ಇದೆ, ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಏನು ಅದ್ರ ಬಗ್ಗೆ ಹೇಳೋಕೆ ಹೋಗೋದಿಲ್ಲ. ಆದರೆ ಕೂಗಿದ್ದು ನಿಜ ಆಗಿದ್ದರೆ ಶಿಕ್ಷೆ ಆಗಬೇಕು. ಆಮೇಲೆ ಮಂಡ್ಯದಲ್ಲಿ BJP-ಅವರು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ BJP ಕಾರ್ಯಕರ್ತ ಕೂಗ್ತಾನೆ ಇರ್ತಾನೆ. ಅದ್ರ ಬಗ್ಗೆ BJP-ಅವರು ಮಾತಾಡೋದೇ ಇಲ್ಲ. ಆಮೇಲೆ ಬಹುತೇಕ ಸಂದರ್ಭಗಳಲ್ಲಿ BJP-ಅವರು ಈ ಜಗಳ ತಂದಿಡೋದಕ್ಕೆ ಭಾಳ ಕಡೆ, ಅದನ್ನು ಯಾವತ್ತನ ಇನ್ನೊಂದ್ಸಲಿ ಹೇಳ್ತೀನಿ, ಯಾಕೆಂದರೆ ಜಗಳ ತಂದಿಡೋದಕ್ಕೆ ಕಿತಾಪತಿಗಳು ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಈ ವಿಧಾನಸೌಧ ಘಟನೆಗೂ ಇದಕ್ಕೆ ಸಂಬಂಧ ಇಲ್ಲ, ಬೇರೆದು. ಬಟ್ ನಾನು ನಿಮ್ ನೇರವಾಗಿ ಕೇಳ್ತೀನಿ, ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಅಂತ ಅನುಕೂಲಕರ ವಾತಾವರಣ ಬಹಳ ಇಲ್ಲದೆ ಹೋದಂಥ ಸನ್ನಿವೇಶದಲ್ಲಿ ಪುಲ್ವಾಮಾ ದಾಳಿ ಅವ್ರಿಗೆ ಅನುಕೂಲ ಆಗ್ಬಿಡ್ತು ಅನ್ನುವಂಥದ್ದು ಒಂದು ವಿಶ್ಲೇಷಣೆ ಈಗಲೂ ಕೂಡ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಮೇಲಿನ ಮೇಲೆ ಹೇಳ್ತಾರೆ. ಗೊತ್ತಿಲ್ಲ, ನಿನ್ನೆ ನಮ್ಮ ರಾಜ್ಯದಲ್ಲಿ ಆದಂಥ ಒಂದು ಘಟನೆ, ಒಂದು ಬಾಂಬ್ ಬ್ಲಾಸ್ಟ್ ಆಗ್ಬಿಡ್ತು ರಾಮೇಶ್ವರಂ ಕೆಫೆಯಲ್ಲಿ ಅನ್ನುವಂಥ ವಿಚಾರ, ಇದನ್ನು ನೀವು ವೈಯಕ್ತಿಕವಾಗಿ ಹೇಗೆ ನೋಡ್ತಾ ಇದ್ದೀರಾ ಸರ್? ಇದು BJP ಸರ್ಕಾರ ಇದ್ದಾಗಲೂ ಕೂಡ ಈ ಥರದ ಘಟನೆಗಳಾಗಿದೆ. ಯಾರೋ ಕಿಡಿಗೇಡಿಗಳು ಮಾಡ್ತಾರೆ, ಅದಕ್ಕೆ ಪೊಲೀಸು ಅಲರ್ಟ್ ಆಗಿರಬೇಕು, ತಪ್ಪಿತಸ್ಥರನ್ನ ಇದ್ದು ಒಳಗೆ ಹಾಕಬೇಕು, ಮಾಡಬೇಕಿದು. ಈಗ ಮೊನ್ನೆ ಘೋಷಣೆ ಕೂಗಿರೋದು ಇದನ್ನೆಲ್ಲ ಇಟ್ಕೊಂಡು ಒಂದು ಹೊಸ ನರೇಟಿವ್ ಫಿಕ್ಸ್ ಮಾಡುವಂಥ ಕಾರ್ಯ ಈಗ ಆಲ್ರೆಡಿ ಶುರು ಆಗ್ತಾ ಇದೆ ರಾಜಕೀಯವಾಗಿ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. BJP-ಅವ್ರ ಕಾಲದಲ್ಲೂ ಬಾಂಬ್ ಆಗಿತ್ತು. ಹಾಗಾದರೆ ಕೇಂದ್ರದಲ್ಲಿ ಸರ್ಕಾರ ಇದ್ದಾಗ ಪುಲ್ವಾಮಾ ಹೇಗಾಯಿತು? ಅದಕ್ಕೆ ಯಾರು ನೈತಿಕ ಹೊಣೆ, ಯಾರ ಹತ್ರ? ಆಮೇಲೆ ಕಾಶ್ಮೀರ ರಾಜ್ಯಪಾಲರು ಮಲ್ಲಿಕ್ ಅವ್ರೇನು ಹೇಳಿದ್ರು ಈ ಪುಲ್ವಾಮಾ ವಿಚಾರದಲ್ಲಿ? ಅಲ್ವಾ? ಇನ್ನೊಂದು ಸಂಗತಿನೇ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂಥ ಸಂದರ್ಭದಲ್ಲಿ ಬಹುಶಃ ಮಗಳನ್ನ ನಿಲ್ಲಿಸಬೇಕು ಸೌಮ್ಯ ರೆಡ್ಡಿ ಅವರನ್ನ ಸೌತ್ ಇಂದ ಅನ್ನುವಂಥ ರೀತಿಯಾಗಿ ಬಹಳ ಒತ್ತಾಯ ಇದೆ. ನೀವು ಅದನ್ನು ವೈಯಕ್ತಿಕವಾಗಿ ಹೇಗೆ ನೋಡ್ತಾ ಇದ್ದೀರಾ ಸರ್? ಮಗಳು ಇಂಟ್ರೆಸ್ಟೆಡ್ ಇದ್ದಾರಾ ನೀವು ನೋಡಿರೋ ಪ್ರಕಾರ? ಅಲ್ಲಿ ನಮ್ಮ ಮೀಟಿಂಗ್ಸ್ ಆಗುತ್ತೆ, ಮೀಟಿಂಗ್ಗಳಲ್ಲಿ ಭಾಳಷ್ಟು ಜನ ಇವಳ ಹೆಸರೇ ಹೇಳಿದ್ದಾರೆ. ಹೌದು, ಕೇಳ್ಪಟ್ವಿ ನಾವು, ಹೇಳಿದ್ದಾರೆ. ಅದೇ ನಾನು ಬೇಡ ಅಂತ ಅಷ್ಟೇ. ಓಕೆ. ಮಗಳು ಏನು ಹೇಳ್ತಾರೆ ಸರ್? ಮಗಳದು ಅಷ್ಟೇ, ಇದು ರೀಕೌಂಟಿಂಗಲ್ಲಿ ಅನುಕೂಲ ಆಗುತ್ತೆ, ಬೇಡ ಅಂತ. ಈ ನೆಲೆ ಇಲ್ಲದೆ ಇರುವಂಥ ಪ್ರದೇಶದಲ್ಲೂ ಕೂಡ ಈ ಬಾರಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಇದು ಅನುಕೂಲ ಆಗಬಹುದು ಅಂತ ಹೇಳುತ್ತೆ ಸರ್? ನೀವು ಆಗಾಗ ರಾಮನಗರಕ್ಕೆಲ್ಲ ಭೇಟಿ ಕೊಟ್ಟು
ನಾವು ನೋಡ್ತಾ ಇದೀವಿ ಆ ವಿಚಾರವನ್ನ. ನಿಮ್ಮದೇ ಆದಂತಹ ಒಂದು ತಂತ್ರಗಾರಿಕೆಯಲ್ಲಿ ನೀವು ಇರುವಂಥದ್ದು ನೋಡ್ತಿದ್ದೀವಿ. ಸಿದ್ಧಾಂತಗಳನ್ನೆಲ್ಲ ಮರೆತು ಅಪವಿತ್ರ ಮೈತ್ರಿ ಮಾಡ್ಕೊಂಡಿದ್ದಾರೆ BJP-ಯವರು, JDS ಅವರು. ಇದು ಸರಿ ಇಲ್ಲ. ಈಗ ಸಿದ್ಧಾಂತಕ್ಕೆ ತಿಲಾಂಜಲಿ ಕೊಟ್ಟಿರ್ತಕ್ಕಂಥದ್ದು ರಾಜಕೀಯವಾಗಿ ಒಂದು ಪತನ ಅಂತ ಹೇಳ್ಬೋದು. ಅನುಕೂಲ ಆಗುತ್ತಾ ಅವರಿಗೆ? ಖಂಡಿತ ಆಗೋದಿಲ್ಲ. ಜನಕ್ಕಂತೂ ಆಗೋದಿಲ್ಲ. ಜನಕ್ಕಂತೂ ಇವರ ಮೈತ್ರಿಯಿಂದ ಏನೂ ಆಗೋದಿಲ್ಲ. ಅದರಲ್ಲೂ BJP-ಯವರಂತೂ ಅವರ ಆಡಳಿತ 2008ರಿಂದ 13ವರೆಗೂ ನೋಡಿದ್ದೀವಿ, 19ರಿಂದ 23ವರೆಗೂ ನೋಡಿದ್ದೀವಿ. ಜನಕ್ಕಂತೂ ಅವ್ರು ಯಾವ ಕಾರ್ಯಕ್ರಮನೂ ಇಲ್ಲ. ಒಂದು ಗ್ಯಾರಂಟಿ ವಿಚಾರವನ್ನೇ ಇಟ್ಕೊಂಡು ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆ ಎದುರಿಸುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಮೊನ್ನೆ ಈ ಕೇಂದ್ರದಿಂದ ತೆರಿಗೆ ಪಾಲಿನ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದನ್ನ ನೋಡಿದ್ವಿ. ಸೊ ಅದು ಮೇಲ್ನೋಟಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಜನರಿಗೆ ಮಂದಟ್ ಮಾಡುವಲ್ಲಿ ಸರ್ಕಾರ ಯಶಸ್ವಿ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಒಂದು. ಎರಡನೇದು ಅದರ ಅದೇ ವಿಚಾರವಾಗಿ DK ಸುರೇಶ್ ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಇದು ಎತ್ತಿದಂಥ ವಿಚಾರನ, ಅಥವಾ ಇದರಲ್ಲಿ ಸರ್ಕಾರದ ನೈಜತೆ ಇತ್ತ ಅನ್ನುವಂಥದ್ದು ಒಂದು ಪ್ರಶ್ನೆ. GST ವಿಚಾರ ಇವತ್ತೇ ಅಲ್ಲ, ಭಾಳ ವರ್ಷಗಳಿಂದ ಮಾತಾಡ್ತಾ ಇದ್ದೀವಿ. ನಾನು ಅನೇಕ ಬಾರಿ ಮಾತಾಡಿದ್ದೀನಿ. ಈಗ 4.5 ಲಕ್ಷ ಕೋಟಿ ನಮ್ಮ ರಾಜ್ಯದಿಂದ ಹೋಗುತ್ತೆ. ಅಷ್ಟು ನಾವೇನು ಕೇಳೋದಿಲ್ವಲ್ಲ, ಅರ್ಧ ಆದರೂ ಕೊಡಿ ಅಂತ ಕೇಳ್ತೀವಿ. ಈಗ ಇದೇ ಮೋದಿಯವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವೇನು ಗುಜರಾತ್ನವರೇನು ಭಿಕ್ಷುಕರ ಅಂತ GST ಸಭೆಯಲ್ಲಿ ಮಾತಾಡಿದರು. ನಮಗೆ 50ರಷ್ಟು ನಮಗೆ ಕೊಡಬೇಕು ಅಂತ ನರೇಂದ್ರ ಮೋದಿ ಅವರು ಹೇಳಿದರು. ಮತ್ತು ಈಗ ಅವರು ಪ್ರಧಾನಮಂತ್ರಿಗಳಾದಮೇಲೆ ಅದರ ಬಣ್ಣನೇ ಬದಲಾಗಿತ್ತು. ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಏನು ಹಣ ಕೊಡಬೇಕೋ ಅದನ್ನು ಕೊಡಬೇಕು. ಕೊಡದೇ ಇದ್ದರೆ ಏನಾಗುತ್ತೆ, ಇದು ನಮ್ಮದು ಒಕ್ಕೂಟ. ಇದು ಏನು ಎಲ್ಲ ಹಣನೂ ನಮಗೆ ಕೊಡಿ ಅಂತ ನಾವು ಕೇಳೋಕ್ಕಾಗೋದಿಲ್ಲ. ಆದರೆ ನಮಗೂ ಡೆವಲಪ್ಮೆಂಟ್ಗೆ ಹಣ ಬೇಕಲ್ಲ. ಕೇವಲ ನಾವು ಕೊಡ್ತಿರ್ತಕ್ಕಂಥದ್ದು ಕೇವಲ 50,000. ಆಮೇಲೆ BJP ಏನಾಗಿದೆ, ಒಂದು ಕಡೆ ಅಭಿವೃದ್ಧಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಸಾಲವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕೂಡ ಸಾಲಗಾರನಾಗಿ ಮಾಡ್ತಾಯಿದೆ ಈ ದೇಶದಲ್ಲಿ. 47ರಿಂದ ಕೂಡ 1947ರಿಂದ 2014 ಅಂದರೆ ಅಷ್ಟು ವರ್ಷದಲ್ಲಿ ಎಷ್ಟೆಲ್ಲ ಪ್ರಧಾನಮಂತ್ರಿಗಳು ಸಾಲ ಮಾಡಿದ್ದು 54 ಲಕ್ಷ ಕೋಟಿ. ಇವತ್ತು 184 ಲಕ್ಷ ಕೋಟಿ ಸಾಲ ಆಗಿದೆ. ಈ ಗ್ಯಾರಂಟಿ ಯೋಜನೆ ಚುನಾವಣೆ ಆದಂತಹ ನಂತರದಲ್ಲೂ ಮುಂದುವರಿಯುತ್ತಾ ಏನ್ ಕತೆ ಅನ್ನುವಂಥದ್ದು ಸರ್? ಕೆಲವರು ನೀವು ಮತ ಹಾಕಿಲ್ಲ ಅಂದ್ರೆ ಹೆಂಗ್ರಿ ಮುಂದುವರ್ಸೋದು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇನ್ನೂ 5 ವರ್ಷ 10 ವರ್ಷ ಇರುತ್ತೆ ಅಂತ ನಾನು ಹೇಳ್ತೀನಿ. ಈಗ ಹತ್ತತ್ರ 1 ವರ್ಷ ಮುಗೀತು, ಇನ್ನು 9 ವರ್ಷ ನಮ್ಮ ಕಾರ್ಯಕ್ರಮಗಳಿರುತ್ತೆ. ಯಾಕಂದರೆ ಮುಂದಿನ ಸಲ ಕೂಡ ನಮ್ಮನ್ನು ಜನ ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ಇದೆ ಸರ್. 55,000 ಕೋಟಿ ಗ್ಯಾರಂಟಿಗೆ ವಿನಿಯೋಗಿಸಿದ್ರೆ ಅಭಿವೃದ್ಧಿ ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಸರ್. ಏನು ಗ್ಯಾರಂಟಿಗಳು ತಂದುಬಿಟ್ವಿ, ಅಭಿವೃದ್ಧಿ ನಿಂತೋಗ್ಬಿಟ್ಟಿದೆ ಅಂತ ಇವರು ಹೇಳ್ತಾರೆ BJP-ಯವರು. ಆಯ್ತಪ್ಪ, ನಿಮ್ಮ ಕಾಲದಲ್ಲಿ ತುಂಬಿ ತುಳುಕ್ತಾ ಇತ್ತಲ್ಲ ಏನು ಖಜಾನೆ, ನಿಮ್ಗೆ ಏನು ಸಾಧನೆ ಹೇಳಿ, ಏನು ಗುಡ್ಡೆ ಹಾಕೋಗಿದ್ದೀರಾ ಹೇಳಿ. ಈಗ ಒಂದ್ ಕಡೆ ರಾಜ್ಯ ಕಾಂಟ್ರಾಕ್ಟರ್ ಸಂಬಂಧಪಟ್ಟಂಗೆ ಕೆಂಪಣ್ಣ ಅವ್ರದ್ದು, ಇನ್ನು BBMP ಕಾಂಟ್ರಾಕ್ಟರ್ ಈಗೆಲ್ಲ ಬಿಲ್ ಪೇ ಆಗ್ತಾ ಇದೆ ಸರ್. ಈಗಲೂ ಕೂಡ ಕಾಂಟ್ರಾಕ್ಟರ್ಸ್ಗೆ ಏನು ಕೊಡಬೇಕು ಅಗತ್ಯವಾಗಿ ನಾವು ಕೊಡಲೇಬೇಕು. 2 ದಿನ ಲೇಟ್ ಆದರೂ ಪರವಾಗಿಲ್ಲ, ಕೊಡೋದನ್ನು ಬೇಗ ಕೊಡಬೇಕು. ಪಾಪ ಅವ್ರು ಕೊಟ್ಟರು ಅವರು ಜೀವನ ಮಾಡಬೇಕಲ್ಲ. ಸಾಲ ತಂದಿರ್ತಾರೆ, ಸಾಲ ವಾಪಸ್ ಕೊಡಬೇಕು, ಮತ್ತು ಹೊಸ ಕೆಲಸ ಪ್ರಾರಂಭ ಮಾಡಬೇಕು, ಅದಕ್ಕೆಲ್ಲ ಹಣ ಬೇಕಲ್ಲ. ಎಲ್ಲ ಇಲಾಖೆಗಳು BJP-ಯವರು ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ BBMP-ನಲ್ಲಿ 6-7 ಸಾವಿರ ಕೋಟಿ ಸಾಲ ಇಟ್ಬಿಟ್ಟು, ಬಜೆಟ್ ಅನುಮೋದನೆಗಿಂತ ಮೀರಿ ಇವರು ಎಲ್ಲ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ನೀತಿ ಮಾತಾಡ್ತಾರೆ BJP-ಯವರು. ಹುಂಡಿ ಇಡಿ ವಿಧಾನಸೌಧ ಮುಂದೆ ಅಂತ ಹೇಳ್ತಾರೆ. ಇವ್ರ ಕಾಲದಲ್ಲೇ ಈ 4 ಕಡೆನೂ ಹುಂಡಿಗಳು ಇಟ್ಕೊಂಡ್ಬಿಟ್ಟಿದ್ರು BJP-ಯವ್ರ ಕಾಲದಲ್ಲಿ. ಆವಾಗ ಇನ್ನೊಂದು ಟ್ಯಾಕ್ಸ್ ಇತ್ತು, ಅವಾಗ ಜ್ಞಾಪಕ ಇದೆಯಾ? GST ಟ್ಯಾಕ್ಸ್ ಬಂದಾಗ ಯಡಿಯೂರಪ್ಪವ್ರ ಕಾಲದಲ್ಲಿ VST ಟ್ಯಾಕ್ಸ್ ಒಂದಿತ್ತು. ಅವರು ನಮ್ಮ ನೀತಿ ಹೇಳೋಕ್ಕೆ ಬರ್ತಾರೆ. ಹೌದು. ಈಗ ಮೊನ್ನೆ ಕೂಡ ಇಲ್ಲೂ 40% ನಡೀತಿದೆ, ಆದಷ್ಟು ಬೇಗ ಬಿಲ್ ಪೇ ಮಾಡಲಿ ಅನ್ನುವಂತ ಹೇಳ್ತಾ ಇದಾರಲ್ಲ, ಅದೊಂದು ಸ್ಟ್ರೀಮ್ ಲೈನಿಗೆ ಬರ್ತಾ ಇದೆಯಾ ಸರ್? ನೀವು ನೋಡ್ತಾ ಇರೋಂಗೆ ಸ್ಟ್ರೀಮ್ ಲೈನ್ ಮಾಡಬೇಕು. ಈಗ ನಾವು ಹಿಂದೆ ಇದ್ದಾಗ ನಮ್ಮ ಸರ್ಕಾರ ಇರೋವರೆಗೂ ಕೂಡ ಆನ್ಲೈನಲ್ಲಿ ನಾವು ಕೊಡ್ತಾಯಿದ್ವಿ. ಯಾವ ಕಾಂಟ್ರಾಕ್ಟರ್ಸು ದೂರ್ತಿರಲ್ವಲ್ಲ, ದೂರಿದ್ರು ನಿಮಗೂ ಗೊತ್ತಾಗ್ತಿತ್ತಲ್ಲ. ಆಮೇಲೆ ಈ ಯಾವಾಗ ನಮ್ಮಲ್ಲಿ ಹಣದ ಲಭ್ಯತೆ ಏನಿದೆ ಅದಕ್ಕಿಂತಲೂ ಜಾಸ್ತಿ ಕೆಲಸಗಳು ಮಾಡಿ ಈ ಸಾಲ ಇಟ್ಟು ಹೋಗೋದು BJP-ಯವರು. ಈಗ ಯಾಕೆ ಹಳೆ ಪದ್ಧತಿಗೆ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಮತ್ತೆ ಈಗ ನಾನು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರೆ ಮಾಡ್ತಿದ್ದೆ. ಈಗ ಶಿವಕುಮಾರ್ ಇರೋದರೆ ಅವ್ರು ತೀರ್ಮಾನ ತಗೋಬೇಕು. ಎಲ್ಲ ಕಡೆನೂ ಆನ್ಲೈನ್ ಮಾಡಬೇಕು. ಈ ಇಲಾಖೆ ಒಂದೇ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಆನ್ಲೈನ್ ಮಾಡಿಬಿಟ್ರೆ ಕಾಂಟ್ರಾಕ್ಟರ್ಸು ಪಾಪ ನೆಮ್ಮದಿಯಾಗಿರ್ತಾರೆ. ಈ ಮಧ್ಯ ಬಂದು 10% 20% ಈ ಥರ ಎಲ್ಲ ನಿಂತೋಗುತ್ತೆ ಅಂತ. ಓಕೆ,
ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಕೂತು ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ವಿ. ಧನ್ಯವಾದ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.